ಗೌರಿಬಿದನೂರು ರಾಜಕಾರಣ ಗೌರಿಬಿದನೂರಿನವರ ಕೈಲೇ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡಬೇಕು ಅಂತೇಳಿ ನನ್ನ ಹುಟ್ಟಿದ ದಿನದಂದು ನಾನು ಸಂಕಲ್ಪ ಮಾಡಿದ್ದೆ. ನಮ್ಮ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳು ಸ್ನೇಹಿತರು ಸೇರಿ ಬಹಳ ಅದ್ಧೂರಿಯಾಗಿ ನನ್ನ ಹುಟ್ಟಿದ ದಿನದ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ನಾನು ನಿಜಕ್ಕೂ ಇವರೆಲ್ಲರ ಇಷ್ಟೊಂದು ಪ್ರೀತಿಗೆ ಅಭಿಮಾನಕ್ಕೆ ಅರ್ಹನ ಅಂತಕ್ಕಂಥ ಒಂದು ಗೊಂದಲ ನನ್ನಲ್ಲೇ ಉಂಟಾಗಿದೆ. ಎಲ್ಲರೂ ಬೆಳಗ್ಗೆಯಿಂದ ಅನೇಕ ಜನ ನನಗೆ ಹೇಳ್ತಾ ಇದ್ರು, ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಬರಲಿ ಅಂತ. ಅದೆಲ್ಲ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಆದರೆ ಇರೋವರೆಗೂ ಈ ಜನಗಳ ಅಭಿಮಾನಕ್ಕೆ ಚ್ಯುತಿಯಾಗದಂತೆ ನಾನು ನಡೆದುಕೊಂಡ್ರೆ ಅಷ್ಟೇ ಸಾಕಾಗಿದೆ. ಇದು ನನ್ನ ಒಂದು ಹುಟ್ಟಿದ ಹಬ್ಬದ ದಿನಕ್ಕೆ ಎಲ್ಲರೂ ಸೇರಿ ಅವರು ಸಂಭ್ರಮಿಸಿದ್ದನ್ನು ನೋಡಿದ್ರೆ ನನಗೆ ನಿಜಕ್ಕೂ ಕೂಡ ಮನಸ್ಸು ತುಂಬಿ ಬಂದಿದೆ. ನಾನೇ ಪುಣ್ಯವಂತ. ಜಾತಿ ಬೆಂಬಲವಿಲ್ಲದ, ಹಣದ ಬೆಂಬಲವಿಲ್ಲದ ನನ್ನನ್ನು ಈ ತಾಲೂಕಿನ ಜನತೆ ತಾಲೂಕ್ ಪಂಚಾಯತಿ ಅಧ್ಯಕ್ಷನ್ ಮಾಡಿದ್ರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ್ ಮಾಡಿದ್ರು. ಬಹಳ ಹಿಂದೆ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿಯಿಂದ ಶುರುವಾಗಿ ತಾಲೂಕು ಬೋರ್ಡು, APMC, PLD ಬ್ಯಾಂಕ್ ಅಧ್ಯಕ್ಷ ಸ್ಥಾನ, APMCಗೆ ಸತತವಾಗಿ 13 ವರ್ಷ ಅಧ್ಯಕ್ಷ ಆಗಿದ್ರು, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಆಗಿದ್ರು. ಬಹುಶಃ ನಾನು ಯೋಚನೆ ಮಾಡಿದಾಗೆ ನಮ್ಮ ಚಿಕ್ಕಪ್ಪನವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು. ನಮ್ಮ ಕುಟುಂಬ ಅನುಭವಿಸದೇ ಇರತಕ್ಕಂಥ ಯಾವ ಅಧಿಕಾರವೂ ಈ ತಾಲೂಕಿನಲ್ಲಿ ಉಳಿದಿಲ್ಲ. ಹಾಗಾಗಿ ಎಷ್ಟೋ ಕುಟುಂಬಗಳಿಗೆ ಈ ಸೌಭಾಗ್ಯ ದೊರಕಿಲ್ಲ. ಆದರೆ ನಮ್ಮ ಹೋಬಳಿಯ ಜನ ಅದ್ಯಾವ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಕೊಂಡಿದ್ರೋ ಇಲ್ಲಿಯವರೆಗೂ ನಮ್ಮನ್ನು ಅವರ ಮನೆಯ ಮಕ್ಕಳಂತೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ರಾಜಕೀಯದಲ್ಲಿ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ. ಸಮಯ ಸಂದರ್ಭಕ್ಕನುಗುಣವಾಗಿ ತಪ್ಪು ಹೆಜ್ಜೆಗಳನ್ನು ಕೂಡ ಇಟ್ಟಿದ್ದೇನೆ. ಆದರೂ ಕೂಡ ಜನ ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿರೋದು ನೋಡಿದ್ರೆ ಯಾವ ಕ್ಷಣದಲ್ಲೂ ನಾನು ಅವರ ಅಭಿಮಾನಕ್ಕೆ ಚ್ಯುತಿ ಬರದೆ ಇವರೆಲ್ಲರ ವಿಶ್ವಾಸವನ್ನು ಗಳಿಸಿ ಮತ್ತೊಮ್ಮೆ ತಾಲ್ಲೂಕಿನ ರಾಜಕಾರಣವನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನನ್ನ ಅಳಿಲು ಸೇವೆಯನ್ನು ಮಾಡಬೇಕು ಅಂಥೇಳಿ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ಇವತ್ತು ಬೆಳಗ್ಗೆ ಕೂಡ ನಾನು ನಮ್ಮ ಮನೆ ದೇವರು ಹೊಸೂರಿನಲ್ಲೇ ಇರತಕ್ಕಂಥ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಷ್ಟೇ. ನನ್ನ ತಪ್ಪುಗಳನ್ನು ಕ್ಷಮಿಸ್ಬಿಟ್ಟು ಭಗವಂತನೂ ಕ್ಷಮಿಸಬೇಕು, ಈ ತಾಲೂಕಿನ ಜನತೆಯೂ ಕೂಡ ನಾನೇನಾದರೂ ತಪ್ಪುಗಳು ಮಾಡಿದ್ರೆ ಕ್ಷಮಿಸಬೇಕು. ಮತ್ತು ಈ ತಾಲೂಕು ನಮ್ಮೆಲ್ಲರ ಪ್ರೀತಿಯ ಗೌರಿಬಿದನೂರಾಗೆ ಉಳಿಬೇಕು. ಬಹಳ ಅತ್ಯುತ್ತಮವಾದಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಇದ್ದಂಥ ತಾಲೂಕು ನಮ್ಮದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡದಂಥ ಕೆಚ್ಚದೆಯ ಯೋಧರಿದ್ದಂಥ ತಾಲೂಕು ಇವತ್ತು ಕೇವಲ ಹಣದ ಹಿಂದೆ ಬಿದ್ದು, ಜಾತಿಯ ಹಿಂದೆ ಬಿದ್ದು ಯಾವ್ಯಾವುದೋ ವಶೀಲಿ ಬಾಜಿಗಳಿಗೆ ನಮ್ಮ ಅನೇಕ ಜನ ಬಲಿಯಾಗ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಖೇದ ಆಗುತ್ತೆ. ಇನ್ನು ಮುಂದಿನ ನನ್ನ ರಾಜಕೀಯ ಗೌರಿಬಿದನೂರು ರಾಜಕಾರಣ ಗೌರಿಬಿದನೂರಿನವರ ಕೈಲೇ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡಬೇಕು ಅಂತೇಳಿ ನನ್ನ ಹುಟ್ಟಿದ ದಿನದಂದು ನಾನು ಸಂಕಲ್ಪ ಮಾಡಿದ್ದೆ.